कर्नाटक हुकूमत ने नंदनी दूध की कीमत में 2 रुपए फी लीटर इजाफा करने का ऐलान किया है, जो कल से नाफिजुल अमल होगा। ये तब्दीली रियासत में दीगर जरूरी अशिया की कीमतों में इजाफे का हिस्सा है। कल से नंदनी दूध की कीमत में 2 रुपए फी लीटर इजाफा होगा। ब्लू पैकेट दूध की कीमत अब 42 रुपए से बढ़कर 44 रुपए फी लीटर होगी। टोन्ड मिल्क की कीमत 43 रुपए से बढ़कर 45 रुपए फी लीटर होगी। इसके अलावा आधे लीटर पैकेट की कीमत में भी इजाफा होगा, जो 22 रुपए से बढ़कर 24 रुपए होगी। कर्नाटक मिल्क फेडरेशन KMF ने हर पैकेट में दूध की मकदार को भी थोड़ा सा बढ़ाने का फैसला किया है, जिससे 1 लीटर के और आधे लीटर के पैकेट्स में 50 मिलीलीटर दूध का इजाफा होगा। मौजूदा कांग्रेस हुकूमत, जिसकी क़ियादत चीफ मिनिस्टर सिद्धरामैया कर रहे हैं, ने इख्तिदार में आते वक्त 5 अहम गारंटीज का वादा किया था। इन जमानतों का मकसद मुख्तलिफ तबकात को माली और समाजी फवायद फराहम करना था, जिनमें गृह लक्ष्मी, गृह ज्योति, शक्ति स्कीम, अन्नभाग्य, युवा निधि स्कीम वगैरह शामिल हैं। सवाल ये है कि क्या ये स्कीम्स सब पर भारी पड़ रही हैं, उनको भी जो इन स्कीम से फायदा नहीं उठा सकते, क्योंकि दूध की कीमतों में इजाफे के अलावा दीगर जरूरी अशिया की कीमतों में भी नुमाया इजाफा हुआ है। ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ನುಡಿದಂತೆ ನಡೆದಿದ್ದೀರಿ ಅಂತ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ಮ ಯೋಗ್ಯತೆಗೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ನಿಮಗೆ ತಟ್ಟುತ್ತೆ. ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ರು. ಹೆಸರಿಗೆ ಬಡವರಿಗೆ 2,000. ಆದರೆ ಈ ತೆರಿಗೆಗಳು ನೋಡ್ತಾ ಇದ್ರೆ ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಗೈಡ್ಲೈನ್ಸ್ ವ್ಯಾಲ್ಯೂ ತೆರಿಗೆ, ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ಬರು ಬಡವರ ರಕ್ತವನ್ನು ತಿಗಣೆಗಳ ಥರ, ತಿಗಣೆ ಸೊಳ್ಳೆಗಳ ಥರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಡ್ತೈತೆ. ಈ ಶಾಪದಿಂದನೇ ಈ ಸರ್ಕಾರ ಬಿದ್ದೋಗ್ತದೆ. ತಮ್ಮ ಮೂಲಕ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಹೇಳಕ್ ಬಯಸ್ತೀನಿ, ನಂದಿನಿ ಹಾಲಿನ ದರ 1 ಪೈಸೆ ಕೂಡ ನಾವು ಇವತ್ತು ಹೆಚ್ಚು ಮಾಡಿಲ್ಲ. ಇವತ್ತೇನು 98 ಲಕ್ಷ ಲೀಟರ್ ನಮಗೆ ಶೇಖರಣೆ ಆಗ್ತಾ ಇದೆ. ಇವತ್ತೇನು ಹೆಚ್ಚು ಕಡಿಮೆ 8 ರಿಂದ 10 ಲಕ್ಷ ಲೀಟರ್ ನಮಗೆ ಈ ತಿಂಗಳಲ್ಲಿ ಹೆಚ್ಚು ಹಾಲು ಬಂದಿದೆ. 30 ಲಕ್ಷ ಲೀಟರ್ ಹಾಲು ಇವತ್ತು ಪೌಡ್ರಿಗೆ ಹೋಗ್ತಾ ಇದೆ. 30 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ನಾವು ಪೌಡ್ರನ್ನ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ. ಒಂದು ದಿವಸಕ್ಕೆ 30 ಲಕ್ಷ ಲೀಟರ್ ಹಾಲು ಪೌಡರ್ ಮಾಡಿದ್ರೆ ಅದನ್ನು ನಾವು ಸ್ಟಾಕ್ ಮಾಡಬೇಕಾಗುತ್ತೆ, ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಕ್ಕೂಟಗಳ ಮೇಲೆ ಕೂಡ ಹೊರೆ ಬೀರುತ್ತೆ, 15 ಒಕ್ಕೂಟಗಳು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಬೋರ್ಡಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ 1000 ml ಹಾಲನ್ನು ನಾವು ಪ್ರತಿ 1 ಲೀಟ್ರಿಗೆ ನಾವು 42 ರೂಪಾಯಿ ರೇಟನ್ನು ತಗೊಳ್ತಾ ಇದ್ದೀವಿ. ಆ 1000 ml ಬದಲು ಆ ಪಾಕೆಟ್ ಮೇಲೆ 1050 ml ಅಂತ ಇರುತ್ತೆ. ಆ 50 mlಗೆ ಕಾಸ್ಟು 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ ನಾವು 2 ರೂಪಾಯಿ ತೊಗೊಳ್ತಾ ಇದೀವಿ. 10 ಪೈಸೆ ನಾವು KMFಗೆ ಹೊರೆಯನ್ನ ನಮಗೆ ಬೀಳುತ್ತೆ. ಅದು ಆ 2 ರೂಪಾಯಿನ ಮಾತ್ರ ನಾವು ಹೆಚ್ಚು ತೊಗೊಳ್ತಾ ಇದೀವಿ. 1050 ml ಹಾಲು ಕೊಟ್ಟು 50 ml ಕಾಸ್ಟ್ಗೆ ಮಾತ್ರ 2 ರೂಪಾಯಿ ಬೀಳುತ್ತೆ. ಆ 2 ರೂಪಾಯಿ ತೊಗೊಳ್ತಾ ಇದೀವಿ. ಇಲ್ಲಿ ನಂದಿನಿ ದರದ ಬಗ್ಗೆ ನಾವು ದರ ಹೆಚ್ಚು ಮಾಡಿಲ್ಲ, ಬೆಲೆ ಏರಿಕೆ ಆಗಿಲ್ಲ. ಈಗ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಮಾತಾಡಕ್ಕೆ ಏನಿಲ್ಲ. ಅಶೋಕ್ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ, 10 ವರ್ಷದಲ್ಲಿ ಈ ದೇಶದ ಜನರ ಮತ್ತು ರಾಜ್ಯದ ಜನರ ರಕ್ತವನ್ನ ಯಾವ ರೀತಿಯಲ್ಲಿ ಏನಂತ ಹೇಳಿದ್ರು ಅವರು, ತಿಗಣೆ ರೀತಿಯಲ್ಲಿ 10 ವರ್ಷದಲ್ಲಿ ಈ ದೇಶದ ಜನರ ಮತ್ತು ರಾಜ್ಯದ ಜನರ ರಕ್ತವನ್ನು ಇರುವಂತ ಕೆಲಸ 75 ವರ್ಷದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಮಾಡಿದೆ ಅಂದ್ರೆ ಅದು ಬಿಜೆಪಿ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಇದನ್ನ ಫಸ್ಟ್ ಅಶೋಕ್ ಅವರು, ವಿಜೇಂದ್ರ ಅವರು ಹೇಳಿ ಆಮೇಲೆ ಮಾತಾಡ್ತೀನಿ. 10 ವರ್ಷದಿಂದ ಬೆಲೆ ಏರಿಕೆ ಆಗಿತ್ತಲ್ಲ, ಮತ್ತೆ ಎಲ್ಲಿ ಹೋಗಿದ್ರು ಅಶೋಕ್ ಅವರು, ಎಲ್ಲಿ ಹೋಗಿದ್ರು, ಮತ್ತೆ ವಿಜೇಂದ್ರ ಅವರು ಎಲ್ಲಿ ಹೋಗಿದ್ರು? 400 ರೂಪಾಯಿ ಇದ್ದಿದ್ದ ಸಿಲಿಂಡರ್ ಇವತ್ತು 1100 ರೂಪಾಯಿ ಆಗಿದೆ. 40 ರೂಪಾಯಿ ಇದ್ದಿದ್ದ ಡೀಸೆಲ್ ಇವತ್ತು 100 ರೂಪಾಯಿ ಆಗಿದೆ. 60 ರೂಪಾಯಿ ಇದ್ದಿದ್ದ ಪೆಟ್ರೋಲ್ ಇವತ್ತು 110 ರೂಪಾಯಿ ಆಗಿತ್ತು. ಇವತ್ತು ದಿನನಿತ್ಯ ಊಟ ಮಾಡ್ತಕ್ಕಂಥ ಪದಾರ್ಥದ ಬೆಲೆ ಗಗನಕ್ಕೇರಿದೆ. ಸೊ ಇವತ್ತು ಬಿಜೆಪಿ ಸರ್ಕಾರದಲ್ಲಿ 10 ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನ
ಸೊ ಇವತ್ತು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಅವರೇ ಉತ್ತರ ಕೊಡಬೇಕು ರಾಜ್ಯದ ಜನರಿಗೆ. हाल ही में हुकूमत ने पेट्रोल और डीजल पर भी सेल्स टैक्स बढ़ाया है, जिससे पेट्रोल की कीमत में 3 रुपए फी लीटर इजाफा हुआ है, डीजल की कीमत में 3.5 रुपए का इजाफा। प्याज और टमाटर जैसी जरूरी सब्जियों की कीमतें भी बढ़ गई हैं। हालांकि इस इजाफे का ताल्लुक मौसम की ड्रास्टिक तब्दीली, सप्लाई चेन के मसाइल और मार्केट की डिमांड से भी है। कर्नाटक में कीमतों में इजाफे अगरचे तरक्याती मंसूबों के लिए जरूरी हैं, मगर उनसे रोजमर्रा जिंदगी और महंगाई पर असर पड़ता है, लिहाजा आम जिंदगी की तकलीफों में भी इजाफा हुआ है।